ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಣಿನಾಡು ಬಳ್ಳಾರಿಯನ್ನ ಶಾಂತವಾಗಿಡೋದಕ್ಕೆ ಅಲ್ಲಿನ ರಾಜಕಾರಣಿಗಳು ಬಿಡಲ್ಲ ಅಂತ ಕಾಣಿಸುತ್ತೆ. ಒಂದಾಗ್ತಾ ಇದ್ದ ಹಾಗೆ ಮತ್ತೊಂದು ವಿಚಾರವನ್ನ ಮುನ್ನೆಲೆಗೆ ತರುವ ಪ್ರಯತ್ನಗಳಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಬ್ಯಾನರ್ ಗಲಾಟೆ, ಒಂದು ಜೀವ ಹೋಯ್ತು, ಏನೆಲ್ಲ ಬೆಳವಣಿಗೆಗಳಾಯ್ತು ಅನ್ನೋದನ್ನ ಇಡೀ ರಾಜ್ಯವೇ ನೋಡಿತ್ತು. ಈಗ ಮತ್ತೊಮ್ಮೆ ಬಳ್ಳಾರಿ ಸದ್ದು ಮಾಡ್ತಾ ಇದೆ. ಮೊನ್ನೆವರೆಗೂ ಬ್ಯಾನರು, ನಿನ್ನೆಯಿಂದ ಹೊಸ ಫೈರು. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯ ಬೆನ್ನಲ್ಲೇ ಬೆಂಕಿ ಪಾಲಿಟಿಕ್ಸ್ ಸದ್ದು ಮಾಡ್ತಾ ಇದೆ. ಜನಾರ್ದನ್ ರೆಡ್ಡಿ ರಾಮುಲುಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿದೆ. ಬಳ್ಳಾರಿ ಜಿ ಸ್ಕ್ವೇರ್ ಲೇಔಟ್ನಲ್ಲಿರುವಂತಹ ಮಾಡೆಲ್ ಹೌಸ್ ಇದು. ಇವತ್ತು ಘಟನಾ ಸ್ಥಳಕ್ಕೆ FSL ತನಿಖಾ ತಂಡ ಭೇಟಿಯನ್ನು ಕೊಡ್ತಾ ಇದೆ. ಈ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ರಾಜಕೀಯ ವೈಷಮ್ಯ ಕಾರಣ ಅಂಥೇಳಿ ರೆಡ್ಡಿ ಬ್ರದರ್ಸ್ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇದಕ್ಕೆ ನೇರವಾಗಿ ನಾರಾ ಭರತ್ ರೆಡ್ಡಿಯೇ ಕಾರಣ ಅಂತ ಹೇಳಿ ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಮೊದಲೇ ಬಳ್ಳಾರಿಯಲ್ಲಿ ರೆಡ್ಡಿಗಳ ವಾರ್ ತಾರಕಕ್ಕೇರಿದೆ. ನಾನಾ ನೀನಾ ಅಂತ ಹೇಳಿ ತೊಡೆತಟ್ಟುವ ಹಂತಕ್ಕೆ ಹೋಗಿದೆ. ಇದಕ್ಕೆ ಬ್ಯಾನರ್ ಗಲಾಟೆ ಒಂದು ಎಕ್ಸಾಂಪಲ್ ಕೂಡ ಆಗಿತ್ತು, ಸಾಕ್ಷಿಯಂತೆಯೂ ಕೂಡ ನಮ್ಮ ಮುಂದೆ ಇತ್ತು. ಇಡೀ ಬಳ್ಳಾರಿಯೇ ರವರವ ಅಂದಿತ್ತು. ಪರಿಸ್ಥಿತಿ ಈಗಷ್ಟೇ ನಿಯಂತ್ರಣಕ್ಕೆ ಬರ್ತಾ ಇದೆ. ಅಧಿಕಾರಿಗಳ ತಲೆದಂಡ ಆಗಿತ್ತು. ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಹೊಸ SP, ಹೊಸ ಪೊಲೀಸ್ ಅಧಿಕಾರಿಗಳ ನೇಮಕ ಆಗಿತ್ತು. ಈಗ ಮತ್ತೆ ಬಳ್ಳಾರಿ ಸುದ್ದಿಯಲ್ಲಿರುವಂಥದ್ದು ಕಾಂಗ್ರೆಸ್ಸಿಗರೇ ಬೆಂಕಿಯನ್ನು ಹಚ್ಚಿದ್ದಾರೆ ಅಂತೇಳಿ BJPಗರು ಆರೋಪಿಸ್ತಾ ಇದ್ದಾರೆ. ಇದು ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದಂತಹ ಜಾಗ, ಮನೆ. ಈಗ ಆ ಮನೆಗೆ ಬೆಂಕಿ ಕಾಣಿಸ್ಕೊಂಡಿದೆ. ನಿನ್ನೆ ಸಂಜೆ ಬೆಂಕಿ ಕಾಣಿಸ್ಕೊಳ್ತಾ ಇದ್ದ ಹಾಗೆ ಇದು ರಾಜಕೀಯ ತಿರುವನ್ನು ಪಡೆದುಕೊಂಡಿರುವಂಥದ್ದು. ಇನ್ನೂ ಕೂಡ ಪೊಲೀಸರು ಅಧಿಕೃತವಾಗಿ ಹೇಳಿಲ್ಲ ಇದು ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದ್ದೋ ಅಥವಾ ಯಾರೋ ಬಂದು ಕುಕೃತ್ಯವನ್ನು ನಡೆಸಿದ್ದೋ ಅಂಥೇಳಿ. ಅದಕ್ಕೂ ಮೊದಲೇನೆ BJPಗರು ಪ್ರೊಟೆಸ್ಟ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿಗರೇ ಮಾಡಿರುವಂಥದ್ದು. ನಾರಾ ಭರತ್ ರೆಡ್ಡಿ ಈ ಹಿಂದೆ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿಯೇ ಹೇಳಿದ್ರು, ರೆಡ್ಡಿ ಮನೆಗೆ ಬೆಂಕಿ ಹಚ್ಚಿಬಿಡ್ತೀನಿ ಅಂಥೇಳಿ. ಅದಕ್ಕಂತಲೇ ಪೆಟ್ರೋಲ್ ಬಾಂಬ್ನೆಲ್ಲ ತರಿಸಿಟ್ಟಿದ್ರು. ಅದರ ಮುಂದುವರೆದ ಭಾಗ ಇದು ಅಂತ ಹೇಳ್ತಾ ಇದ್ದಾರೆ. ದ್ವೇಷ ರಾಜಕಾರಣದ ಭಾಗ ಇದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿಯವರೆಗೂ ಕೂಡ ನಾರಾ ಭರತ್ ರೆಡ್ಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿಲ್ಲ, ರಿಯಾಕ್ಟ್ ಮಾಡಿಲ್ಲ. ಸುಟ್ಟು ಕರಕಲಾಗಿರುವಂತಹ ಮಾಡೆಲ್ ಹೌಸ್ನ ದೃಶ್ಯವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಸೋಮಶೇಖರ್ ರೆಡ್ಡಿ ಅವರು ಹೇಳ್ತಾ ಇದ್ರು, ಯಾರೋ 2-3 ಜನ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಹೋಗ್ತಾ ಇರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಸಿಕ್ಕಿದೆ ಅಂಥೇಳಿ. ರೆಡ್ಡಿ ರಾಮುಲುಗೆ ಸೇರಿದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಂತಹ ವಿಚಾರ ಈಗ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇರುವಂಥದ್ದು. ಈಗಷ್ಟೇ ಬ್ಯಾನರ್ ಗಲಾಟೆಯಿಂದ ಬಳ್ಳಾರಿ ಸುಧಾರಿಸ್ಕೊಳ್ತಾ ಇದೆ, ಸಹಜ ಸ್ಥಿತಿಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಘಟನೆ ಈಗ ಮತ್ತೆ ರಾಜಕೀಯ ಜಟಾಪಟಿಗೆ ವೇದಿಕೆಯಾಗುವ ಎಲ್ಲ ಲಕ್ಷಣಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಸೋಮಶೇಖರ್ ರೆಡ್ಡಿ ಅವರು ಕೂಡ ಅದೇ ಅರ್ಥದಲ್ಲಿಯೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಈ ವಿಚಾರವನ್ನ, ಗೊಂದಲವನ್ನ ಈಗ ಪೊಲೀಸರು ಹೇಗೆ ಬಗೆಹರಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಅಮರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಬಳ್ಳಾರಿಯಲ್ಲಿ ಒಂದಾದ ಮೇಲೆ ಒಂದು ಘಟನೆ ನಡೀತಾನೆ ಇದೆ. ಈ ಮನೆಗೆ ಬೆಂಕಿ ಬಿದ್ದಂತಹ ವಿಚಾರಕ್ಕೆ ಈಗ ಇದು ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿಗರು ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ವಿಚಾರಕ್ಕೆ ಸದ್ಯಕ್ಕೆ ಬೆಳವಣಿಗೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಜನವರಿ 1ನೇ ತಾರೀಕಿಗೆ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ನಡೆದಂಥ ಬ್ಯಾನರ್ ಗಲಭೆ ಮಾಸುವ ಮುನ್ವೇ ಇದೀಗ ಮತ್ತೊಂದು ಬೆಂಕಿ ಅವಘಡ, ಅಂದರೆ ಬೆಂಕಿ ಪಾಲಿಟಿಕ್ಸ್ ಬಳ್ಳಾರಿಯಲ್ಲಿ ಶುರುವಾಗಿರುವಂಥದ್ದು. ಸೋಮಶೇಖರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಸೇರಿರ್ತಕ್ಕಂಥ ಒಂದು ಮಾಡೆಲ್ ಹೌಸ್ಗೆ ಇದೀಗ ಬೆಂಕಿ ಬಿದ್ದಿರೋದ್ರ ಪರಿಣಾಮವಾಗಿ, ಅಂದರೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರ ಪರಿಣಾಮವಾಗಿ ಇದೀಗ ಮತ್ತೆ ರಾಜಕೀಯ ವಾಕ್ಸಮರಕ್ಕೂ ಕೂಡ ಈ ಒಂದು ಘಟನೆ ಕಾರಣವಾಗಿರುವಂಥದ್ದು. ಇಡೀ ಘಟನೆಗೆ ಕಾಂಗ್ರೆಸ್ ಕಾರ್ಯಕರ್ತರು, ಅದ್ರ ಜೊತೆಗೆ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ನೇರ ಆರೋಪವನ್ನು ಇದೀಗ BJP ನಾಯಕರುಗಳು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ತಲೆನೋವಾಗಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಯಾವುದು ಬೆಳಗಲ್ ರಸ್ತೆಯಲ್ಲಿ ಇರ್ತಕ್ಕಂಥ ಜಿ ಸ್ಕ್ವೇರ್ ಮಾಡೆಲ್ ಹೌಸ್ ಏನಿದೆ, ಅಲ್ಲಿ ಯಾವುದೇ CC ಕ್ಯಾಮ್ರಾಗಳಿಲ್ಲ, ಅದ್ರ ಜೊತೆಗೆ ಸೆಕ್ಯೂರಿಟಿ ಕೂಡ ಇರಲಿಲ್ಲ, ಅಂದ್ರೆ ಭದ್ರತೆ ಕೂಡ ಇರಲಿಲ್ಲ. ಹೀಗಾಗಿ ಇಡೀ ಪ್ರಕರಣವನ್ನು ಭೇದಿಸೋದು ಪೊಲೀಸರಿಗೆ ದೊಡ್ಡ ಮಟ್ಟದ ಸವಾಲಾಗಿರುವಂಥದ್ದು. ಈಗಾಗಲೇ ಬಳ್ಳಾರಿಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನುಮಾನಾಸ್ಪದ ವ್ಯಕ್ತಿಗಳು, ಅದ್ರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಅಲ್ಲಿ
ಅಲ್ಲಿ ಅಂದರೆ ಸೈಟ್ ಇಂಜಿನಿಯರ್ಗಳಿಂದ ದೂರು ಕೂಡ ದಾಖಲಾಗಿರುವಂಥದ್ದು. ಬಹುತೇಕ ಒಂದು 10 ಗಂಟೆ ನಂತರದಲ್ಲಿ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಅವರು ಕೂಡ ಮತ್ತೆ ಸೈಟ್ಗೆ ಭೇಟಿ ಕೊಡ್ತಾರೆ. ಅದಾದಮೇಲೆ ಮತ್ತೊಂದಿಷ್ಟು ರಾಜಕೀಯವಾಗಿ ವಾಕ್ಸಮರನ್ನು ಕೂಡ ನಡೆಸ್ತಕ್ಕಂಥ ಸಾಧ್ಯತೆ ಇರುವಂಥದ್ದು. ಯಾವಾಗ ಜನವರಿ 1ನೇ ತಾರೀಕಿಗೆ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಆರಂಭವಾಯಿತು, ಅದಾದಮೇಲೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಾಕಷ್ಟು ವಾಕ್ಸಮರಗಳು ಕೂಡ ಆಯಿತು. ಬಿಜೆಪಿ ಒಂದು ಹಂತದಲ್ಲಿ ಇದನ್ನು ಪಾದಯಾತ್ರೆಗೂ ಕೂಡ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಮಾತಾಯಿತು. ಅದಾದಮೇಲೆ ಅದು ಕೇವಲ ಸಮಾವೇಶಕ್ಕೆ ಮಾತ್ರ ಸೀಮಿತ ಆಯಿತು. ಅದಾದ ನಂತರದಲ್ಲಿ ಬಳ್ಳಾರಿ ಒಂದು ರೀತಿಯಿಂದ ತಣ್ಣಗಾಗಿತ್ತು ಅನ್ನುವಂಥ ಪರಿಸ್ಥಿತಿ ಇರುವಾಗಲೇ ಇದೀಗ ಮತ್ತೆ ಬೆಂಕಿ ಪ್ರಕರಣ ಇರುವಂಥದ್ದು. ಇದರಲ್ಲಿ ಕೂಡ ದೊಡ್ಡ ಮಟ್ಟದ ರಾಜಕೀಯ ನಡೀತಾ ಇದೆ. ಇದಕ್ಕೆ ನೇರವಾಗಿ ಭರತ್ ರೆಡ್ಡಿ ಅವರ ಬೆಂಬಲಿಗರು, ಕಾಂಗ್ರೆಸ್ ಕಾರ್ಯಕರ್ತರೇ ಕಾರಣ ಅನ್ನುವಂಥ ಆರೋಪನ ನಿನ್ನೆಯಿಂದಲೂ ಕೂಡ ರೆಡ್ಡಿ ಬ್ರದರ್ಸ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ರೆ ನಿನ್ನೆ ರಾತ್ರಿನೇ FSL ಮತ್ತು ಸುಕೋ ಟೀಮ್ ಸ್ಥಳಕ್ಕೆ ಭೇಟಿ ನೀಡೋದ್ರ ಮೂಲಕ ಒಂದಿಷ್ಟು ಅಗತ್ಯ ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಮತ್ತೆ ಇವತ್ತು ಕೂಡ ತನಿಖಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡೋದ್ರ ಮೂಲಕ FSL ಟೀಮ್ ಮತ್ತು ಸುಕೋ ಟೀಮ್ಗಳು ಕೂಡ ಸ್ಥಳದಲ್ಲಿ ಬೀಡ್ಬಿಟ್ಟು ಅದಾದ್ಮೇಲೆ ಇಡೀ ಘಟನೆ ಒಂದಿಷ್ಟು ಇಂಚಿಂಚು ಮಾಹಿತಿಗಳನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಕಾದು ನೋಡಬೇಕು ಪ್ರೇಮ್ ಕುಮಾರ್. ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇಡೀ ಪ್ರಕರಣದಲ್ಲಿ ಯಾರು ಕೈವಾಡವಿತ್ತು, ಯಾಕೆ ಮಾಡಿದ್ರು ಅನ್ನುವಂಥದ್ದು ಇನ್ನಷ್ಟೇ ತಿಳಿಬೇಕಾಗಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದೆ ಇದೇ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕರಾಗಿದ್ದಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿಯ ವಿರುದ್ಧ ತೊಡೆತಟ್ಟಿದ್ರು, ಪಾದಯಾತ್ರೆಯನ್ನು ಮಾಡಿದ್ರು. ಈಗ ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ? ಒಂದು ಕಡೆ ಬ್ಯಾನರ್ ಗಲಾಟೆ, ಏನೆಲ್ಲ ಪರಿಸ್ಥಿತಿ, ಗನ್ ಸಂಸ್ಕೃತಿ ಹೇಗೆ ಸದ್ದು ಮಾಡಿದ್ರು ಅನ್ನೋದನ್ನು ಇಡೀ ರಾಜ್ಯ ನೋಡಿದೆ. ಈಗ ಯಾರದ್ದೋ ಮನೆಗೆ ಹೋಗಿ ನುಗ್ಗಿ ಬೆಂಕಿಯನ್ನು ಹಚ್ಚುತ್ತಾರೆ ಎನ್ನುವಂತಹ ಆರೋಪ ಬಿಜೆಪಿಯ ಕಡೆಯಿಂದ ಕೇಳಿ ಬರ್ತಾ ಇದೆ.